ಇಲ್ಲಿ 4,600 ಕೋಟಿ ವಂಚನೆಯ ಆರೋಪ ಪ್ರಕರಣ ಇಂದಿನಿಂದ ಸಿಐಡಿ ತಂಡದ ತನಿಖೆ ಚುರುಕುಗೊಳ್ಳುತ್ತೆ. ಶಿವಾನಂದ ನೀಲಣ್ಣನವರ್ ವಶಕ್ಕೆ ಪಡೆಯಲಿರುವಂತದ್ದು ಸಿಐಡಿ ಡಿಐಜಿ ಡಾಕ್ಟರ್ ಭೀಮಾಶಂಕರ ಗುಳೇದ್ ನೇತೃತ್ವದಲ್ಲಿ ತನಿಖೆ ನಡೆಯುತ್ತೆ. ಕೋರ್ಟ್ ಅನುಮತಿ ಪಡೆದು ಶಿವಾನಂದ ವಶಕ್ಕೆ ಪಡೆಯುವಂತ ಸಿಐಡಿ ನಿನ್ನೆಯಷ್ಟೇ ಶಿವಾನಂದ್ ವಿಚಾರಣೆ ಮಾಡಿರುವಂತ ಸಿಐಡಿ ಡಿಐಜಿ ಗುಳೇದ್ ಅವರು 1 ಗಂಟೆಗಳ ಕಾಲ ಶಿವಾನಂದ ನೀಲಣ್ಣನವರ ವಿಚಾರಣೆ ಮಾಡಿದ್ದಾರೆ. ಮಾಳಮಾರುತಿ ಪೊಲೀಸರ ಸಮ್ಮುಖದಲ್ಲೇ ಈ ಒಂದು ವಿಚಾರಣೆಯನ್ನು ಮಾಡಲಾಗಿದೆ. 35,000 ಜನರ ಹೂಡಿಕೆ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ. ನಿನ್ನೆ ಪೊಲೀಸರು ಹೇಳ್ತಾ ಇದ್ರು, ಯಾವುದೇ ಪ್ರಶ್ನೆಗೂ ನಿಖರವಾದಂಥ ಮಾಹಿತಿ ಸಿಗ್ತಾ ಇಲ್ಲ, ನಾವು ಏನೇ ಕೇಳಿದ್ರು ಓಂ ನಮ ಶಿವಾಯ ಬಿಟ್ಟು ಇನ್ನೇನು ಹೇಳ್ತಾ ಇಲ್ಲ ಅಂತ. ಬಟ್ ಈ ಪ್ರಕರಣವನ್ನು ಇದೀಗ ಸಿಐಡಿಗೆ ಹಸ್ತಾಂತರ ಮಾಡಿರೋದ್ರಿಂದ ತನಿಖೆ ಮತ್ತಷ್ಟು ಚುರುಕು ಪಡ್ಕೊಂಡಿದೆ. ಇವತ್ತಿನಿಂದ ಸಿಐಡಿ ತಂಡದ ತನಿಖೆ ಚುರುಕುಗೊಳ್ಳುತ್ತೆ. ಶಿವಾನಂದ ನೀಲಣ್ಣನವರನ್ನ ವಶಕ್ಕೆ ಪಡ್ಕೊಳ್ಳೋದಕ್ಕೆ ಸಿಐಡಿ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ನೆನ್ನೆನೇ ಕೆಲವೊಂದಷ್ಟು ಪ್ರಶ್ನೆಗಳನ್ನೆಲ್ಲ ಕೇಳಿದಾರಂತೆ. ಅದಕ್ಕೆ ಯಾವ ಥರದ್ದು ಉತ್ತರ ಬಂದಿದೆ, ಏನು ಎತ್ತ ಅನ್ನೋದು ಗೊತ್ತಾಗಬೇಕಾಗಿದೆ. ಆಮೇಲೆ ಸಿಐಡಿ ತನಿಖೆ ಮತ್ತಷ್ಟು ಫಾಸ್ಟ್ ಆಗುತ್ತೆ ಇವಾಗ. ಬಿಕಾಸ್ ಇದು ಅಂತಿಂಥ ಪ್ರಕರಣ ಅಲ್ಲ. 4,600 ಕೋಟಿ ಅಂತ ಅಂದರೆ ಸುಮಾರು 35,000 ಜನರು ಹೂಡಿಕೆ ಮಾಡಿದ್ರು. ಕೇವಲ ಕರ್ನಾಟಕಕ್ಕೆ ಸೀಮಿತವಾಗಿರುವಂಥ ಅವ್ಯವಹಾರ ಅಲ್ಲ ಇದು. ಅಕ್ಕಪಕ್ಕದ ರಾಜ್ಯದವರೂ ಕೂಡ ಹೂಡಿಕೆಯನ್ನು ಮಾಡಿದರು. ಮತ್ತು ಲಕ್ಷಾನುಗಟ್ಟಲೆ ಕೋಟಿಗಟ್ಟಲೆ ವ್ಯವಹಾರಗಳು ನಡೀತಾ ಇದ್ರು ಬ್ಯಾಂಕ್ನವರು ಗಪ್ಚುಪ್ಪಾಗಿದ್ರು. ಹಾಗಾಗಿ ಬ್ಯಾಂಕ್ನ ಸಿಬ್ಬಂದಿಯ ಇನ್ವಾಲ್ವ್ಮೆಂಟ್ ಇದೆಯಾ? ಆಮೇಲೆ ಇಷ್ಟು ದೊಡ್ಡದೊಂದು ಹಗರಣ ಅಥವಾ ಇಷ್ಟು ದೊಡ್ಡದೊಂದು ಪ್ರಕರಣ ನಡೆಯೋದು ಒಬ್ಬ ವ್ಯಕ್ತಿಯಿಂದ ಸಾಧ್ಯನಾ? ಇದು ಜನರಿಗಿರೋ ಪ್ರಶ್ನೆ. ನೀವು 4,600 ಕೋಟಿ ವಂಚನೆಯನ್ನು ಒಬ್ಬ ಶಿವಾನಂದ ನೀಲಣ್ಣನವರೆಂಬ ವ್ಯಕ್ತಿ, ಐಸ್ ಕ್ರೀಮ್ ಮಾರ್ಕೊಂಡಿದ್ದಂಥ ವ್ಯಕ್ತಿ, ಈತ ಮಾಡೋದಕ್ಕೆ ಸಾಧ್ಯನಾ? ಹೆಂಗೆ ಸಾಧ್ಯ? ಈತನೇ ಕಿಂಗ್ ಪಿನ್ನ, ಈತನೇ ಮಾಸ್ಟರ್ ಮೈಂಡಾ? ಈತನ ಹಿಂದೆ ಇನ್ಯಾರು ಇರಬಹುದು? ಯಾರು ಪ್ರಭಾವಿಗಳಿರ್ಬೋದಾ? ಈತನಿಗೇನಾದ್ರು ಸಪೋರ್ಟ್ ಇತ್ತಾ? ಬೇರೆ ಬೇರೆ ರಾಜ್ಯದವರು ಇದ್ರಾ? ಇವ್ರದ್ದೊಂದು ದೊಡ್ಡ ಚೈನ್ ಲಿಂಕೇ ಇದೆಯಾ? ಯಾಕಂದರೆ ಈತನ ಭಾಷಣ ಎಲ್ಲ ವೈರಲ್ ಆಗ್ತಾ ಇದೆ. ನಾನು ಸಾಮ್ರಾಜ್ಯ ಕಟ್ತೀನಿ, ನಾನು ಹಂಗೆ ಮಾಡ್ತೀನಿ, ನಾನು ಹಿಂಗೆ ಮಾಡ್ತೀನಿ, ಮುಂದೆ ನಾನು CM ಆಗ್ತೀನಿ, ಅಷ್ಟು ಕಾನ್ಫಿಡೆಂಟಲ್ಲಿ ಮಾತಾಡ್ತಾ ಇದ್ದ ಅಂತಂದರೆ ಮೂಲ ಕೆದಕಬೇಕಲ್ವಾ? ಆ ಮೂಲ ಕೆದಕೋ ಕೆಲಸ ಇವಾಗ ಆಗ್ತಾ ಇದೆ. ಬಟ್ ಏನೋ ಈತ ಏನು ಪ್ರಶ್ನೆಗಳನ್ನು ಕೇಳಿದ್ರು ಓಂ ನಮ ಶಿವಾಯ ಇದನ್ನು ಬಿಟ್ಟು ಬೇರೆ ಏನು ಹೇಳ್ತಾನೆ ಇರಲಿಲ್ಲ ಅನ್ನೋದು ಗೊತ್ತಾಗ್ತಾ ಇತ್ತು. ಈಗ ಇನ್ವೆಸ್ಟು ಯಾರ್ಯಾರು ಮಾಡಿದ್ರು, ಹೇಗೆ ಇದರ ಪ್ಲ್ಯಾನ್ ಆಯಿತು, ಪ್ರಾಪರ್ ಪ್ಲ್ಯಾನ್ ಹೆಂಗೆ ಸಿಕ್ತು, ವಂಚನೆ ಆಗಿದ್ದು ಹೆಂಗೆ, ಅವ್ಯವಹಾರ ಆಗಿದ್ದು ಹೆಂಗೆ, ಬ್ಯಾಂಕ್ನಲ್ಲಿ ಈ ಟ್ರಾನ್ಸಾಕ್ಷನ್ ನಡೀತಾ ಇದ್ದಿದ್ದು ಹೇಗೆ, ಇಷ್ಟೆಲ್ಲ ಟ್ರಾನ್ಸಾಕ್ಷನ್ ನಡೀತಾ ಇದ್ರೂ ಬ್ಯಾಂಕ್ನ ಸಿಬ್ಬಂದಿ ಪ್ರಶ್ನೆಗಳನ್ನು ಮಾಡ್ತಾ ಇರಲಿಲ್ವಾ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕಂಡುಕೊಳ್ಳುವಂಥ ನಿಟ್ಟಿನಲ್ಲಿ ಸಿಐಡಿಗಳು ತನಿಖೆಯನ್ನು ಚುರುಕುಪಡಿಸಲಿದ್ದಾರೆ. ಕೋರ್ಟ್ ಅನುಮತಿಯನ್ನು ಪಡೆದು ವಶಕ್ಕೆ ಪಡ್ಕೊಳ್ತಾರೆ. ಆಮೇಲೆ ವಿಚಾರಣೆಯನ್ನು ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಇದು ಬಹುಕೋಟಿ ಹಗರಣ ಪ್ರಕರಣ ಆಗಿರೋದ್ರಿಂದ ಇಡಿ ಅಥವಾ ITU ಎಂಟ್ರಿ ಆದರೂ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ. ಸದ್ಯಕ್ಕೆ ಸಿಐಡಿ ಆಗಿರೋದ್ರಿಂದ ತನಿಖೆ ನಡೆಸ್ತಾರೆ. ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಬೇರೆ ಇಲಾಖೆಗೆ ಅಂದರೆ ITಗೋ ಇಡಿಗೋ ವರ್ಗಾವಣೆ ಆದ್ರೂ ಕೂಡ ಅಥವಾ ಅವರ ಎಂಟ್ರಿ ಆದ್ರೂ ಕೂಡ ಆಶ್ಚರ್ಯ ಪಡುವಂಥದ್ದು ಏನೂ ಇಲ್ಲ. ಒಟ್ಟಿನಲ್ಲಿ ನಮ್ಮ ರಾಜ್ಯದಲ್ಲೇ, ಅದರಲ್ಲೂ ಬೆಳಗಾವಿಯಲ್ಲಿ ಇಷ್ಟು ದೊಡ್ಡದೊಂದು ಹಗರಣ ನಡೆದಿದೆ ಅನ್ನೋದಿದೆಯಲ್ಲ, ಈ ವ್ಯಕ್ತಿ ಎಲ್ಲಿದ್ದ, ಏನು ಮಾಡ್ತಿದ್ದ, ಈತನ ಕತೆಗೇನು, ಈತನ ಹಿನ್ನೆಲೆಗೇನು, ಇಷ್ಟು ದೊಡ್ಡದೊಂದು ಅವ್ಯವಹಾರ ನಡೆಸೋದಕ್ಕೆ ಈತನಿಗೆ ಪ್ಲ್ಯಾನ್ ಬಂದಿದ್ದಾದರೂ ಹೆಂಗೆ ಬ್ಯಾಲೆನ್ಸ್ ಮಾಡ್ತಿದ್ದ, ಹೆಂಗೆ ತನ್ನ ಸಾಮ್ರಾಜ್ಯವನ್ನ ಕಟ್ಕೊಂಡಿದ್ದ, ಜನರನ್ನು ಹೆಂಗೆ ಸೆಳೀತಾ ಇದ್ದ. ಆಮೇಲೆ ಇಲ್ಲಿ ಇನ್ವೆಸ್ಟ್ ಮಾಡಿದವರು 35,000 ಜನ ಹೂಡಿಕೆ ಅಂತ ಹೇಳ್ತಾ ಇದ್ದಾರಲ್ಲ, ಈ ಇನ್ವೆಸ್ಟ್ ಮಾಡಿದವರು ಆಲ್ಮೋಸ್ಟು ಮತ್ತು ತುಂಬ ಜನ ಸೈನಿಕರೇ ಇದ್ದಾರೆ. ಮಾಜಿ ಸೈನಿಕರು ಅಂತೆಲ್ಲ ಹೇಳ್ತಾ ಇದ್ದಾರೆ. ಈತನು ಕೂಡ ಮೂಲತಃ ಸೈನಿಕನ ಮಗನೇ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇತ್ತು. ಅಂದರೆ ಈ ಶಿವಾನಂದ ಇದ್ದಾನಲ್ಲ, ಈತನ ತಂದೆಯವರು ಕೂಡ ಸೈನಿಕರಾಗಿ ಕೆಲಸ ಮಾಡ್ತಾ ಇದ್ದರು. ಅವರ ನಿವೃತ್ತಿಯ ನಂತರ ಈತ ಬೆಳಗಾವಿಗೆ ಬಂದು ಸೆಟಲ್ಡ್ ಆಗಿದ್ದ ಅನ್ನೋದನ್ನು ಹೇಳಲಾಗ್ತಾ ಇದೆ. ಆ ಒಂದು ಬೇಸ್ ಮೇಲೆ ಕಾಂಟ್ಯಾಕ್ಟನ್ನು ಬಿಲ್ಡ್ ಮಾಡ್ಕೊಂಡಿದ್ನಾ ಅಥವಾ ಹೇಗೆ ಏನು, ಇದು ಪ್ರಶ್ನೆ ಆಗ್ತಾ ಇರೋದು. ನೋಡಿ, ಒಂದು ಸಮೂಹ ಸನ್ನಿ ಅಂತ ನಾವೇನು ಹೇಳ್ತೀವಿ, ಒಬ್ಬ ವ್ಯಕ್ತಿ ಯಾಮಾರಿದ್ರೆ ಸುತ್ತಮುತ್ತ ಇರೋರು ಎಲ್ಲರೂ ಯಾಮಾರ್ಬಿಡ್ತಾರೆ ಅನ್ನೋದೊಂದಿದೆ. ಅತಿ ಹೆಚ್ಚು ದುಡ್ಡು ಸಿಗುತ್ತೆ ಅಥವಾ ನೀವು ಸ್ವಲ್ಪನೇ ದುಡ್ಡು ಇಟ್ಕೊಂಡು 1 to double ದುಡ್ಡು ಮಾಡ್ಬೋದು ಅನ್ನೋದು ಏನಿದೆಯಲ್ಲ, ಇದು ನಮ್ಮ ಜನರು ತಲೆಗೆ ಬಂತು ಅಂತ ಅಂದರೆ ಯಾರು ಏನು ಎತ್ತ ಏನು ನೋಡಲ್ಲ, ಜಸ್ಟು ಇನ್ವೆಸ್ಟ್ ಮಾಡೋದಷ್ಟೇ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಬೆಳಗಾವಿಯಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಧರ್, ಈತ ಪೊಲೀಸರು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಯಾವುದಕ್ಕೂ ಉತ್ತರ ಕೊಡ್ತಾ ಇರಲಿಲ್ಲ ಅನ್ನೋದು ಗೊತ್ತಾಗ್ತಾ ಇತ್ತು. ಸಿಐಡಿ ಅಧಿಕಾರಿಗಳು ನೆನ್ನೆ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇವತ್ತು ಅಫಿಷಿಯಲ್ ಆಗಿ ಈತನನ್ನು ಸಿಐಡಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಳ್ಬಹುದು. ಮುಂದಿನ ಪ್ರಕ್ರಿಯೆಗಳು ಹೇಗೆ ನಡೆಯುತ್ತೆ ಅಂತ ಶ್ರೀಧರ್?
ನೀತಿ ಬೆಳಗಾವಿಯಲ್ಲಿ ಶಿವಮ್ ಅಸೋಸಿಯೇಟ್ನಿಂದ ಏನು 4,600 ಕೋಟಿ ರೂಪಾಯಿ ವಂಚನೆ ಆರೋಪ ಪ್ರಕರಣ ಇದೆ. ಆ ಪ್ರಕರಣದ ತನಿಖೆ ಇವತ್ತು CID ಆರಂಭಗೊಳಿಸುತ್ತೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಈ ಒಂದು ಪ್ರಕರಣ ಏನಿದೆ ನೀತಿ, ಈ ಒಂದು ಪ್ರಕರಣದ 3ನೇ ಹಂತದ ತನಿಖೆ ಅಂತ ಹೇಳ್ಬೋದು. ಯಾಕಂದರೆ ಈ ಒಂದು ಶಿವಮ್ ಅಸೋಸಿಯೇಟ್ನ ಮಾಲೀಕಾದಂಥ ಶಿವಾನಂದ ನಿಲನ್ ಅವರನ್ನು ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಈಗಾಗಲೇ ಏನು ಬೆಳಗಾವಿ ಮಾಳ್ಮಾರ್ತಿ ಪೊಲೀಸರ ಕಸ್ಟಡಿಯಲ್ಲಿ ಇರ್ತಕ್ಕಂಥದ್ದು. ಮೊದಲ ಹಂತದಲ್ಲಿ ಜಿಲ್ಲಾಡಳಿತದಿಂದ ಈ ಒಂದು ತನಿಖೆ ನಡೆಸಿ ಒಂದು ವರದಿ ಸಿದ್ಧಪಡಿಸಲಾಗುತ್ತೆ. ಆ ವರದಿ ಆಧರಿಸಿ ಮಾಳ್ಮಾರ್ತಿ ಪೊಲೀಸ್ ಠಾಣೆಯಲ್ಲಿ ಏನು ಬರ್ಡ್ಸ್ ಆ್ಯಕ್ಟ್ ಮತ್ತು KPA ಆ್ಯಕ್ಟ್ ಏನು ಆ ಕಾಯ್ದೆಯಡಿ ಅವರನ್ನು ಏನು ಪ್ರಕರಣ ದಾಖಲಿಸಲಾಗುತ್ತೆ. ಆ ಒಂದು ಪ್ರಕರಣದಲ್ಲಿ ಏನಂದರೆ 35,000 ಜನರು ಈ ಒಂದು ಹಣ ಹೂಡಿಕೆ ಮಾಡಿರ್ತಕ್ಕಂಥದ್ದು ಮತ್ತು ಸಾವಿರಾರು ಕೋಟಿ ರೂಪಾಯಿ ಅನ್ನುವಂಥ ಅಂಶವನ್ನಲ್ಲಿ ಏನು ಇಲ್ಲಿ ಗೊತ್ತಾಗುವಂಥದ್ದು. ಜೊತೆಗೆ ಶಿವಮ್ ಅಸೋಸಿಯೇಟ್ ಏನಿದೆ, ಶಿವಮ್ ಅಸೋಸಿಯೇಟ್ನಲ್ಲಿ ಕೇವಲ ಶಿವಾನಂದ್ ನಿಲನ್ನವರ್ ಮತ್ತು ಅದು ಇನ್ನೊಬ್ಬ ಪಾರ್ಟ್ನರ್ ಚಿಕ್ಕೋಡಿ ಮೂಲದವನು 2 ಜನರು ಮಾತ್ರ ಇದ್ದಾರೆ. ಉಳಿದಂತೆ ನಿರ್ದೇಶಕರು ಯಾರು, ಡೈರೆಕ್ಟರ್ ಯಾರು ಅನ್ನೋಂಥ ಒಂದು ಪ್ರಶ್ನೆಗಳಿಗೆ ಏನು ಜಿಲ್ಲಾಡಳಿತ ಏನು ನಡೆಸಿದ ತನಿಖೆಯಲ್ಲಿ ಮಾಹಿತಿ ಸಿಕ್ಕಿಲ್ಲ. ಅದಾದ ಬಳಿಕ ಏನು ಮಾಳ್ಮಾರ್ತಿ ಪೊಲೀಸರು ನಿಲನ್ ಅವ್ರನ್ನ ವಶಕ್ಕೆ ಪಡೆದು ತೀವ್ರವಾದಂಥ ವಿಚಾರಣೆಗೆ ಒಳಪಡಿಸಿದ್ದಾರೆ. ಶಿವಾನಂದ್ ನಿಲನ್ ಅವರ ಹೊಂದಿದಂಥ ಬ್ಯಾಂಕ್ ಖಾತೆಗಳು ಏನು ಜಿಲ್ಲಾಡಳಿತ ತನಿಖೆಯಲ್ಲಿ 4 ಬ್ಯಾಂಕ್ ಖಾತೆಗಳು ಪತ್ತೆಯಾಗಿದ್ದು, ಪೊಲೀಸ್ ತನಿಖೆಯಲ್ಲಿ 4ರಿಂದ ಖಾತೆಗಳು ಹೆಚ್ಚಿದ್ದಾವೆ ಅನ್ನೋಂಥ ಮಾಹಿತಿ ಕೂಡ ಇಲ್ಲಿ ಲಭ್ಯ ಆಗಿದೆ. ಜೊತೆಗೆ ನೂರಾರು ಕೋಟಿ ರೂಪಾಯಿ ಆತನೀಗ ಬೆಳಗಾವಿಯಲ್ಲಿ ಇರ್ತಕ್ಕಂಥ 4 ಖಾತೆಯಲ್ಲಿ ಹಣ ಇರ್ತಕ್ಕಂಥ ಅನ್ನುವಂಥ ಮಾಹಿತಿ ಕೂಡ ಪತ್ತೆ ಹಚ್ಚಿದ್ದಾರೆ. ಜೊತೆಗೆ ಏನಂದರೆ ಪ್ರಮುಖವಾಗಿ ಏನು ಕೈ ಸಾಲ ಪಡೆಯುವ ಮೂಲಕ ಈ ಒಂದು ಕ್ರೈಮ್ ಮಾಡ್ತಿದ್ದ ಅನ್ನುವಂಥ ಒಂದು ಏನು ಅಂಶ ಕೂಡ ಇಲ್ಲಿ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ಬಾಂಡ್ ಪೇಪರ್ ಆಗಿರ್ಬೋದು, ಬ್ಲ್ಯಾಂಕ್ ಚೆಕ್ಗಳಾಗಿರ್ಬೋದು, ಅವೆಲ್ಲವನ್ನು ಕೂಡ ಏನು ಈಗಾಗಲೇ ಮಾಳ್ಮಾರ್ತಿ ಪೊಲೀಸರು ಸೀಸ್ ಮಾಡ್ಕೊಂಡಿದ್ದಾರೆ. ಈ ಎಲ್ಲ ಅಂಶವನ್ನು ಸ್ವತಃ ಖುದ್ದು CID DIG ಆಗಿರ್ತಕ್ಕಂಥ ಏನು ಡಾಕ್ಟರ್ ಭೀಮಾಶಂಕರ್ ಗುಳೇದ್ ನಿನ್ನೆ ಅಷ್ಟೇ ಬೆಳಗಾವಿಗೆ ಬಂದಿದ್ದರು. ಬಂದ ತಕ್ಷಣ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ನಡೆಸ್ತಾರೆ, ಅಲ್ಲಿ ಮಾಹಿತಿಯನ್ನು ಕಲೆ ಹಾಕ್ತಾರೆ. ತದನಂತರ ಪೊಲೀಸ್ ಆಯುಕ್ತರ ಜೊತೆಗೆ ಒಂದು ವಿಶೇಷ ಮಹತ್ವದ ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ನಲ್ಲಿ ಇಡೀ ಒಟ್ಟಾರೆ ಪ್ರಕರಣದ ಮಾಹಿತಿಯನ್ನು ಕಲೆ ಹಾಕುವಂಥದ್ದು. ಅದಾದ ಬಳಿಕ ನಿನ್ನೆ ರಾತ್ರಿ ಏನಂದರೆ ಬೆಳಗಾವಿಯ ಮಾಳ್ಮಾರ್ತಿ ಪೊಲೀಸ್ ಠಾಣೆಗೆ ಬಂದು ಶಿವಾನಂದ್ ನಿಲನ್ನವರನ್ನು ಖುದ್ದು ಏನು CID DIG ಆಗಿರ್ತಕ್ಕಂಥ ಭೀಮಾಶಂಕರ್ ಗುಳೇದ್ ವಿಚಾರಣೆ ಮಾಡುವಂಥದ್ದು. ಇಲ್ಲಿ ಕೂಡ ಏನು ಓಂ ನಮಃ ಶಿವಾಯ ಅಂತ ಹೇಳುವ ಮೂಲಕ ನಾ ಯಾವುದೇ ರೀತಿಯ ತಪ್ಪು ಮಾಡಿಲ್ಲ, ಜೊತೆಗೆ ನಾ ಯಾವುದೂ ಅನ್ಯಾಯ ಮಾಡಲಿಲ್ಲ ಅನ್ನೋಂಥ ಮಾತುಗಳನ್ನು ಇಲ್ಲಿ ಏನಂದರೆ ಪ್ರಮುಖವಾಗಿ ಶಿವಾನಂದ್ ನಿಲನ್ ಹೇಳಿರ್ತಕ್ಕಂಥದ್ದು. ನನ್ನ ಶಿವಮ್ ಅಸೋಸಿಯೇಟ್ನಲ್ಲಿ ಹಣ ಹಾಕಿದಂಥವರೆಲ್ಲರೂ ಕೂಡ ನನ್ನ ಪರಿವಾರದವರು ಅನ್ನೋಂಥ ಮಾತನ್ನು ಇಲ್ಲಿ ಒತ್ತಿ ಹೇಳುವಂಥ ಪ್ರಯತ್ನ ಮಾಡಿದ್ದಾನೆ. ಆದರೆ ಈಗ CID ಅಧಿಕಾರಿಗಳ ಮುಂದೆ ಇರ್ತಕ್ಕಂಥ ಸವಾಲು ಏನಂದರೆ ಕ್ರೈಮ್ ಆಗಿದೆಯಾ ಇಲ್ಲೋ ಅನ್ನೋದ್ರ ಜೊತೆಗೆ ಇದನ್ನು ಸಾಬೀತು ಮಾಡಬೇಕಾಗಿರ್ತಕ್ಕಂಥದ್ದು. ಯಾಕಂದರೆ 35,000 ಜನರನ್ನು ಹಣವನ್ನು ಸಂಗ್ರಹ ಮಾಡಿ ಆ ಹಣವನ್ನು ಎಲ್ಲಿ ಹೂಡಿಕೆ ಮಾಡ್ತಾ ಇದ್ದ, ಸ್ಟಾಕ್ ಮಾರ್ಕೆಟ್ನಲ್ಲಿ ಎಷ್ಟು ಹಣವನ್ನು ಹೂಡಿಕೆ ಮಾಡಿದ್ದ, ರಿಯಲ್ ಎಸ್ಟೇಟ್ನಲ್ಲಿ ಎಷ್ಟು ಹಣವನ್ನು ಹೂಡಿಕೆ ಮಾಡಿದ್ದ, ಜೊತೆಗೆ ತಮ್ಮ ಆಪ್ತರ ಹೆಸರಿನಲ್ಲಿ ಏನು ಆಸ್ತಿಗಳನ್ನು ಮಾಡಿದ್ದಾನೆ, ಜೊತೆಗೆ ಐಷಾರಾಮಿ ಜೀವನಕ್ಕೆ ಈ ಹಣದಲ್ಲಿ ಏನೆಲ್ಲ ಖರೀದಿ ಮಾಡಿರ್ತಕ್ಕಂಥದ್ದು, ಏನೆಲ್ಲ ವಾಹನಗಳನ್ನು ಖರೀದಿ ಮಾಡಿರ್ತಕ್ಕಂಥದ್ದು, ಜೊತೆಗೆ ಇದೇ ಹಣದಲ್ಲಿ ಯಾರಿಗೆಲ್ಲ ಉಡುಗೊರೆಯನ್ನು ಕೊಟ್ಟಿದ್ದಾನೆ ಅನ್ನೋಂಥ ಅಂಶದವನ್ನು ಇಟ್ಕೊಂಡು ಒಂದು ತನಿಖೆ ಮಾಡ್ತಾರೆ. ಇದರ ಜೊತೆಗೆ ಒಂದು ವಿಶೇಷವಾದಂಥ ಒಂದು ತನಿಖೆಯನ್ನು ಮಾಡುವಂಥ ಪ್ರಯತ್ನ CID ಅಧಿಕಾರಿಗಳಿಂದ ಆಗುತ್ತೆ ಅಂತ ಹೇಳ್ಬೋದು. ಅದು ಏನು ಗೋಲ್ಡ್ನಲ್ಲಿ ಏನಾದರೂ ಹಣವನ್ನು ಹೂಡಿಕೆ ಮಾಡಿದ ಅಥವಾ ಗೋಲ್ಡ್ ಪರ್ಚೇಸ್ ಮಾಡಲಾಗಿತ್ತ, ಕೋಟ್ಯಾಂತರ ರೂಪಾಯಿ ಮೌಲ್ಯದ ಗೋಲ್ಡ್ ಪರ್ಚೇಸ್ ಮಾಡಲಾಗಿತ್ತ ಅನ್ನೋಂಥ ಅಂಶ ಕೂಡ ಇಲ್ಲಿ ತನಿಖೆ ಮಾಡಲಾಗುತ್ತೆ ಅಂತ ಹೇಳ್ಬೋದು. ನೀತಿ ಇವತ್ತು ಏನಂದರೆ ಮಾಳ್ಮಾರ್ತಿ ಪೊಲೀಸರು ಬೆಳಗಾವಿಯ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಲಯದ ಮುಂದೆ ಏನಂದರೆ ಶಿವಾನಂದ್ ನಿಲನ್ನ ಹಾಜರುಪಡಿಸ್ತಾರೆ, ಓಪನ್ ಕೋರ್ಟ್ನಲ್ಲಿ ಹಾಜರುಪಡಿಸ್ತಾರೆ. ಆ ಹಾಜರುಪಡಿಸಿದ ಬಳಿಕ ಅಲ್ಲಿಯೇ ಏನು CID ಅಧಿಕಾರಿಗಳ ತಂಡ ಏನಿದೆ 14 ದಿನಗಳ ಕಾಲ ಶಿವಾನಂದ್ ನಿಲನ್ನನ್ನು ವಶಕ್ಕೆ ಕೊಡುವಂತೆ ಒಂದು ಕೋರ್ಟ್ ಮುಂದೆ ಮನವಿ ಮಾಡುವಂಥದ್ದು. ನ್ಯಾಯಾಲಯ ಎಷ್ಟು ದಿನ ಕಸ್ಟಡಿ ಕೊಡ್ತಾರೋ ಇವತ್ತೇ ಶಿವಾನಂದ್ ನಿಲನ್ನನ್ನು ವಶಕ್ಕೆ ಪಡೆದು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾರೆ. ಬೆಂಗಳೂರಿನಲ್ಲಿ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕುವಂಥದ್ದು. ಯಾಕಂದರೆ CID ಅಧಿಕಾರಿಗಳು ಭಾಳ ಸ್ಪಷ್ಟವಾಗಿ ಒಂದಿಷ್ಟು ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ತನಿಖೆ ಮಾಡ್ತಾ ಇದ್ದಾರೆ. ಮೊದಲಿಗೆ ಕ್ಲಿಯಾರಿಟಿ ಬರಬೇಕು, ಈ ಪ್ರಕರಣದಲ್ಲಿ ಸ್ಪಷ್ಟತೆ ಬರಬೇಕು, ಯಾವ ರೀತಿ ಕ್ರೈಮ್ ನಡೆದಿದೆ ಅನ್ನೋ ಸ್ಪಷ್ಟತೆ ಬರಬೇಕು. ಅದಕ್ಕೆ ಬೇಕಾದಂಥ ಸರ್ಕಮ್ಟನ್ಸ್ ಎವಿಡೆನ್ಸನ್ನು ಕಲೆ ಹಾಕಬೇಕು. 35,000 ಜನರಲ್ಲಿ ಇನ್ನೂ ಕೂಡ ಯಾರೊಬ್ಬರು ಬಂದು ದೂರು ದಾಖಲಿಸಿಲ್ಲ. ಆದರೆ ಅವರಲ್ಲಿ ಕೂಡ ಈಗ ಆತಂಕ ಇರ್ತಕ್ಕಂಥದ್ದು. ಇವತ್ತು ನಾಳೆ ಅಥವಾ ಈ ಒಂದು ಆಯಾ ಠಾಣೆಯಲ್ಲಿ ದೂರು ದಾಖಲಿಸುವಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಾಕಷ್ಟು ಕುತೂಹಲ ಇಲ್ಲಿ ಕುತೂಹಲ ಮೂಡಿಸಿದೆ ಅಂತ ಹೇಳ್ಬೋದು. ಈ ಹಣವನ್ನು ಎಲ್ಲಿ ಹೋಯಿತು, ಯಾಕೆ ಇಷ್ಟು ಮೊತ್ತದ ಹಣ 50,000ದಿಂದ 1 ಲಕ್ಷ, 5 ಲಕ್ಷ, 1 ಕೋಟಿವರೆಗೂ ಕೂಡ ಹಣವನ್ನು ಹೂಡಿಕೆ ಮಾಡಿರ್ತಕ್ಕಂಥದ್ದು. ಪ್ರತಿ ವರ್ಷಕ್ಕೆ 36% ಏನು ಬಡ್ಡಿಯನ್ನು ಕೊಡುವಂಥದ್ದು. ಯಾವುದೇ RBI ಕೂಡ ಕೊಡೋಕ್ಕಾಗಲ್ಲ, ಅಷ್ಟು ಬಡ್ಡಿಯನ್ನು ಕೊಡ್ತಾ ಇದೆ. ಆದರೆ ಆ ಹಣವನ್ನು ಎಲ್ಲಿಂದ ಈತ ಕೊಡ್ತಿದ್ದ ಅನ್ನೋಂಥ ಒಂದು ಪ್ರಶ್ನೆ, ಜೊತೆಗೆ ಈ ಚೈನ್ ಲಿಂಕ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ಕೆಲವೇ ವರ್ಷಗಳಲ್ಲಿ ದೊಡ್ಡ ಮೊತ್ತದ ಒಂದು ಹಣ ಸಂಗ್ರಹ ಮಾಡೋದಕ್ಕೆ ಸಾಧ್ಯ ಆಗಿದೆ ಅನ್ನೋಂಥ ಅಂಶ ಕೂಡ ಇಲ್ಲಿ ಬೆಳಕಿಗೆ ಬಂದಿದೆ. ಹಾಗಾಗಿ ಇವತ್ತು CID ಅಧಿಕಾರಿಗಳು ಏನೆಲ್ಲ ತನಿಖೆ ಮಾಡ್ತಾರೆ, ಆ ಒಂದು ತನಿಖೆ ಯಾವ ರೀತಿ ಇನ್ನಷ್ಟು ಯಾರನ್ನು ಬಂಧನ ಮಾಡ್ತಾರೆ. ಯಾಕಂದರೆ ಈಗಾಗಲೇ ಮಾಳ್ಮಾರ್ತಿ ಪೊಲೀಸರು ಶಿವಮ್ ಅಸೋಸಿಯೇಟ್ ಸೇರಿದಂತೆ ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ ಆ ಸಿಬ್ಬಂದಿಗಳು ಒಬ್ಬೊಬ್ಬರಿಗೆ ನೋಟಿಸ್ ಕೊಟ್ಟು ಕರೆದು ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಅಕ್ಯೂಮ್ ಅನ್ನುವಂಥ ಒಂದು ಆ್ಯಪನ್ನು ಯೂಸ್ ಮಾಡ್ತಾ ಇದ್ದ. ಆ ಆ್ಯಪನ್ನು ಯಾರು ಹ್ಯಾಂಡಲ್ ಮಾಡ್ತಾ ಇದ್ರು, ಆ ಎಲ್ಲ ಸಿಬ್ಬಂದಿಗಳನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನ ಈಗ ಮುಂದುವರೆದಿದೆ ನೀತಿ.